ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಕರೆದರೆ ಓ ಎನ್ನನೆ. ಸ್ನೇಹಿತರೆ, ನೀವು ಇದರ ಹಿಂದಿನ ಸಂಚಿಕೆಗಳನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಶ್ರೀರಾಮಕೃಷ್ಣ ಪರಮಹಂಸರ ಪದತಲದಲ್ಲಿ ಕುಳಿತು ಶ್ರದ್ಧೆಯಿಂದ ಅವರ ವಚನಾಮೃತವನ್ನು ಆಲಿಸಿ ಅಂತಃಕರಣಪೂರ್ವಕವಾಗಿ ಅವರ ಸೇವೆಯನ್ನು ಮಾಡಿದವರು ಸ್ವಾಮಿ ಅದ್ಭುತಾನಂದರು. ಸಾಮಾನ್ಯ ಸೇವಕ ಬಾಲಕನಾಗಿದ್ದ ಅವರು ತಪಸ್ಸು, ತ್ಯಾಗ, ಸಮರ್ಪಣೆ, ಗುರುಭಕ್ತಿಯಲ್ಲಿ ಯಾರಿಗೂ ದ್ವಿತೀಯರೆನಿಸದೆ ತಮ್ಮ ಆಧ್ಯಾತ್ಮಿಕ ಜೀವನದಿಂದ ಅನ್ವರ್ಥ ನಾಮವನ್ನೇ ಪಡೆದಿದ್ದರು. ಶ್ರೀರಾಮಕೃಷ್ಣರ ದೇಹ ತ್ಯಾಗದ ಬಳಿಕ ಅವರು ತಮ್ಮ ಸಮಯವನ್ನು ತಪಸ್ಸಿನಲ್ಲೇ ಕಳೆದರು. ಅವರು ಓದು ಬರಹ ಬಲ್ಲವರಲ್ಲ, ಆದರೆ ಶಾಸ್ತ್ರದ ಮರ್ಮಾರ್ಥವನ್ನು, ಸಾಧನೆಯ ರಹಸ್ಯವನ್ನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಬಲ್ಲವರಾಗಿದ್ದರು. ಸಿದ್ಧ ಪುರುಷರಾದ ಅವರ ವಾಣಿ ಎಂಥ ಸಂಶಯವಾದಿಯ ಮನಸ್ಸಿನಲ್ಲೂ ಭಗವದ್ಭಕ್ತಿಯನ್ನು ಹುಟ್ಟಿಸುತ್ತಿತ್ತು. ಅದ್ಭುತಾನಂದರು ತಮ್ಮ ಕೊನೆಗಾಲವನ್ನು ಪ್ರಸಿದ್ಧ ತೀರ್ಥಸ್ಥಾನವಾದ ಕಾಶಿಯಲ್ಲಿ ಕಳೆಯುತ್ತಿದ್ದರು. ಒಂದು ದಿನ ಮಹಡಿಯೊಂದರಲ್ಲಿ ಕುಳಿತು ಭಕ್ತರೊಂದಿಗೆ ಭಗವದ್ವಿಚಾರವಾಗಿ ಮಾತನಾಡುತ್ತಿದ್ದ ಅದ್ಭುತಾನಂದರು ಅಕಸ್ಮಾತ್ ಮಾತು ನಿಲ್ಲಿಸಿ ಆಕಾಶವನ್ನು ನೋಡುತ್ತಾ, ಓ, ಅಲ್ಲಿಂದಲೇ ನಮಸ್ಕಾರವೇ, ಬಂದು ಹೋಗು ಎಂದು ಹೇಳಿದ್ದೆ, ಆಗಲಿ ಪರವಾಗಿಲ್ಲ ಎಂದು ಮತ್ತೆ ಮಾತನ್ನು ಮುಂದುವರೆಸಿದರು. ಭಕ್ತರು ಅವರ ಈ ಅಪೂರ್ವವಾದ ನಡವಳಿಕೆಯನ್ನು ಕಂಡು, ಏಕೆ ಮಹಾರಾಜ್, ಯಾರ ಹತ್ತಿರ ಮಾತನಾಡಿದಿರಿ ಎಂದು ಚಕಿತರಾಗಿ ಕೇಳಿದರು. ಅದೇ ಆ ಕಲ್ಕತ್ತೆಯ ಭಕ್ತನ ಕರೆಗೆ ಓಗೊಟ್ಟೆನಷ್ಟೆ ಎನ್ನುತ್ತಾ ಅವರು ಅದರ ಹಿನ್ನೆಲೆಯನ್ನು ಬಯಲು ಮಾಡಿದರು. ಕೆಲವು ದಿನಗಳ ಹಿಂದೆ ಕಲ್ಕತ್ತೆಯಿಂದ ಭಕ್ತನೊಬ್ಬ ಯಾವುದೋ ಕಾರ್ಯಾರ್ಥವಾಗಿ ಕಾಶಿಗೆ ಬಂದಿದ್ದ. ಅದ್ಭುತಾನಂದರನ್ನು ಕಂಡು ಪ್ರಣಾಮಗಳನ್ನು ಸಲ್ಲಿಸಿ ಊರಿಗೆ ಹಿಂದಿರುಗುವುದಕ್ಕೆ ಮೊದಲು ಅವರನ್ನು ಇನ್ನೊಮ್ಮೆ ಭೇಟಿಯಾಗುವೆನೆಂದು ಹೇಳಿದ್ದ. ಕಾರಣಾಂತರಗಳಿಂದ ಬೇಗನೆ ಹಿಂದಿರುಗಬೇಕಾಯಿತು. ಅವಸರದಲ್ಲಿ ಅವರನ್ನು ಭೇಟಿ ಮಾಡಲು ಮರೆತ. ಆದರೆ ರೈಲು ಹೊರಡುವುದಕ್ಕೆ ಮೊದಲು ಅದ್ಭುತಾನಂದರನ್ನು ಮನಸ್ಸಿನಲ್ಲಿಯೇ ನಮಿಸಿ ಅವರೊಡನೆ ಕ್ಷಮಾಯಾಚನೆ ಮಾಡಿದ. ರೈಲ್ವೆ ಸ್ಟೇಷನ್ನಿನಿಂದ 4-5 ಮೈಲು ದೂರದಲ್ಲಿ ಇರುವ ಅದ್ಭುತಾನಂದರು ಭಕ್ತಿ ಪರಿವೃತರಾಗಿ ಮಾತನಾಡುತ್ತಿದ್ದಾಗಲೇ ಅವನ ಪ್ರಣಾಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ಮೇಲಿನಂತೆ ಉದ್ಘರಿಸಿದ್ದರು. ಹೃದಯಾಂತರಾಳದ ಕರೆ ಯಾವ ಅಡೆತಡೆ ಇಲ್ಲದೆ ಎಲ್ಲವನ್ನೂ ತೂರಿಕೊಂಡು ಹೋಗಬಲ್ಲದು ಎನ್ನಲು ಬೇರೆ ಸಾಕ್ಷಿ ಬೇಕೆ? ವಿಭೂತಿ ಬಾಬು ಒಂದು ದಿನ ಕಾಶಿಯಲ್ಲಿ ತಮ್ಮ ಹಿರಿಯರೊಡನೆ ಮಾತನಾಡುತ್ತಾ, ಕಾಶಿಯ ವಿಶ್ವನಾಥ ದೇವಾಲಯದಲ್ಲಿ ಶಿವನ ಸಾನ್ನಿಧ್ಯವೇ ಮತ್ತೇನು, ಎಲ್ಲ ಬರೀ ನಂಬಿಕೆಯೇ ಭ್ರಾಂತಿ ಎಂದು ಗೇಲಿ ಮಾಡಿದರು. ಸಂಜೆಯ ಹೊತ್ತು ಅವರು ಅದ್ಭುತಾನಂದರನ್ನು ನೋಡಲು ಬರುತ್ತಿರುವಾಗಲೇ ಅದ್ಭುತಾನಂದರ ಧ್ವನಿ ಮೊಳಗಿತು. ಎಂಥ ಮೂರ್ಖತೆ! ವಿಶ್ವನಾಥನ ಸಾನ್ನಿಧ್ಯವನ್ನು ತಿಳಿಯಲು ನೀನು ಏನು ತಪಸ್ಸು ಸಾಧನೆಗಳನ್ನು ಮಾಡಿರುವೆ? ಅದಕ್ಕೆ ಬೇಕಾದ ಪವಿತ್ರತೆ, ವ್ಯಾಕುಲತೆಗಳು ನಿನ್ನಲ್ಲಿ ಇವೆಯೇ ಎಂದು ದೃಢ ಸ್ವರದಲ್ಲಿ ಹೇಳಿದರು. ವಿಭೂತಿ ಬಾಬು ಚಕಿತರಾಗಿ ತಮ್ಮ ಸಂಶಯದ ಮಾತುಗಳಿಗಾಗಿ ಪಶ್ಚಾತ್ತಾಪಪಟ್ಟು ವಿನಮ್ರ ಭಾವದಿಂದ ಅದ್ಭುತಾನಂದರಿಗೆ ಪ್ರಣಾಮ ಮಾಡಿದಾಗ ಅವರು ಏನೂ ತಿಳಿಯದವರಂತೆ ನಕ್ಕು, ವಿಶ್ವನಾಥ ಮಂದಿರಕ್ಕೆ ಹೋಗಿ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಭಗವಂತನ ಪಾದಸ್ಪರ್ಶವನ್ನು ಮಾಡಿದ ಸಂತನೊಬ್ಬರಿಗೆ ದೂರದ ಭಕ್ತನ ಪ್ರಣಾಮ ಪ್ರಾರ್ಥನೆಗಳು, ಸಂಶಯ ಅಶ್ರದ್ಧೆಗಳು ಅರ್ಥವಾದರೆ ಸರ್ವಜ್ಞನೂ ಸರ್ವಶಕ್ತನೂ ಸರ್ವವ್ಯಾಪಿಯೂ ಆದ ದೇವರಿಗೆ ನಮ್ಮ ಪ್ರಾರ್ಥನೆ ಕೇಳಿಸದೆ ಭಕ್ತಿಯ ಕರೆಗೆ ಆತ ಓ ಎನ್ನನೆ? ಖಂಡಿತವಾಗಿಯೂ ಕೇಳಿಸುತ್ತದೆ, ಖಂಡಿತವಾಗಿಯೂ ಆತ ಓಗೊಡುತ್ತಾನೆ ಎಂದರು ಅದ್ಭುತಾನಂದರು. ಆ ನಿಟ್ಟಿನಲ್ಲಿ ಅದ್ಭುತಾನಂದರೇ ಒಂದು ದಿನ ಭಕ್ತನೊಬ್ಬನಿಗೆ ಪುರಿ ಕ್ಷೇತ್ರದಲ್ಲಿ ತಮ್ಮ ಅನುಭವವನ್ನು ಹೇಳಿದರು.
ದೇವಾಲಯದಲ್ಲಿ ಜಗನ್ನಾಥನ ಸಾನ್ನಿಧ್ಯವಿದೆ. ಅವರವರ ಸಾಧನೆ, ಭಜನೆ ಮತ್ತು ಶ್ರದ್ಧೆಗಳಿಗನುಗುಣವಾಗಿ ಭಗವಂತನು ಅಲ್ಲಿ ಕೃಪೆ ತೋರುತ್ತಾನೆ. ನಾನು ಪ್ರಾರ್ಥಿಸಿದೆ, ಶ್ರೀ ಕೃಷ್ಣ ಚೈತನ್ಯರು ನಿನ್ನ ಯಾವ ದಿವ್ಯ ಮಂಗಲ ರೂಪವನ್ನು ಕಂಡು ಹಲವು ವರ್ಷಗಳವರೆಗೆ ಆ ಸ್ಮರಣೆ ಮಾತ್ರದಿಂದ ಪ್ರೇಮಾಶ್ರುವನ್ನು ಸುರಿಸಿದರೋ ಅದನ್ನು ಕೃಪೆ ಇಟ್ಟು ನನಗೂ ತೋರು ಎಂದು. ಭಗವಂತ ನನ್ನ ಪ್ರಾರ್ಥನೆಗೆ ಓಗೊಟ್ಟ. ಆತನಿಗೆ ನಮ್ಮ ಕರೆ ಕೇಳಿಸಿಯೇ ಕೇಳುತ್ತದೆ. ನಾವು ಇತರರನ್ನು ಮೋಸಗೊಳಿಸಬಹುದು, ಆದರೆ ಭಗವಂತನನ್ನು ಮೋಸಗೊಳಿಸಲು ಆಗುವುದಿಲ್ಲ ಎಂದು ಸ್ವಾಮಿ ಅದ್ಭುತಾನಂದರು ಹೇಳುತ್ತಾ, ಪ್ರಾಮಾಣಿಕತೆ, ನಿಸ್ವಾರ್ಥತೆ ಮತ್ತು ಸಹೃದಯತೆಗಳು ಆಧ್ಯಾತ್ಮ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಅರ್ಹತೆಯನ್ನು ಒದಗಿಸುತ್ತವೆ ಎನ್ನುತ್ತಿದ್ದರು. ಸ್ವಾರ್ಥದ ಯಾವ ಉದ್ದೇಶಗಳೂ ಇಲ್ಲದೆ ಪರಹಿತಕ್ಕಾಗಿ ಶ್ರಮ ಪಡುವವರು ಭಗವಂತನ ಕೃಪೆಗೆ ಪಾತ್ರರಾಗುವರು. ಹೀಗೆಂದು ಅವರು ಆಗಾಗ ಹೇಳುತ್ತಿದ್ದರು. ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ಆತ ಇರುವೆಯ ಕಾಲಿನ ಸಪ್ಪಳವನ್ನು ಕೇಳಬಲ್ಲ ಎಂದ ಮೇಲೆ ನಿಮ್ಮ ಕರೆ ಆತನಿಗೆ ಕೇಳಿಸದಿರುವುದೇ? ಕೇಳಿಸಿಯೇ ಕೇಳಿಸುತ್ತದೆ, ವ್ಯಾಕುಲತೆಯಿಂದ ಮೊರೆದಾಗ. ಮುಂದಿನ ವಿಷಯ ದೃಷ್ಟಿ ಕೃಪೆಯ ವೃಷ್ಟಿ. ಚಿತ್ತರಂಜನ ಮೊಹಂತಿ ಪಶ್ಚಿಮ ಬಂಗಾಳದ ವಿಜ್ಞಾಪುರ ಜಿಲ್ಲೆಯ ಬಲಿಟಕ್ ಗ್ರಾಮದವನು. ಆತ BA ಪದವೀಧರನಾಗಿ ವಾಸುದೇವಪುರ ಎಂಬಲ್ಲಿ ಅಧ್ಯಾಪಕನಾಗಿದ್ದ. 1968ರಲ್ಲಿ ಅವನಿಗೆ ಸನ್ನಿಪಾತದಿಂದ ಕಣ್ಣು ಕುರುಡಾಗಿ ಅಧ್ಯಾಪಕ ವೃತ್ತಿ ಬಿಡುವಂತಾಯಿತು. ಮಾತ್ರವಲ್ಲ, ಚಿಕಿತ್ಸೆಗಾಗಿ, ಕುಟುಂಬ ರಕ್ಷಣೆಗಾಗಿ ಇದ್ದ ಅಲ್ಪ ಸ್ವಲ್ಪ ಆಸ್ತಿಯನ್ನೆಲ್ಲ ಮಾರುವಂತಾಯಿತು. ಬೇರೆ ಉಪಾಯ ಕಾಣದೆ, ಪರಿಚಿತರ ನಡುವೆ ಇರಲು ಇಚ್ಛಿಸದೆ, ಭಿಕ್ಷೆ ಬೇಡಿಯಾದರೂ ಜೀವನ ನಿರ್ವಹಿಸುವುದು ಎಂದು ಆತ ದೂರದ ಒರಿಸ್ಸಾದ ಬಲಸೋರ್ ಜಿಲ್ಲೆಯ ಒಂದು ಊರು ಸೇರಿದ. 1969ರ ಶ್ರಾವಣ ಮಾಸದಲ್ಲಿ ಬಲಸೋರಿನ ಶ್ರೀ ಚಂದನೇಶ್ವರ ದೇವಾಲಯದಲ್ಲಿ 6 ದಿನ ಎಡಬಿಡದೆ ದೇವರನ್ನು ಪ್ರಾರ್ಥಿಸಿದ. ಕೊನೆಯ ದಿನ ರಾತ್ರಿ ಶಿವನು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳಿದ, ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ತಂದೆ ತಾಯಿಗಳ ಏಕಮಾತ್ರ ಪುತ್ರನಾಗಿದ್ದೆ. ಒಂದು ದಿನ ನಿನ್ನ ತಾಯಿ ಹರಗೌರಿ ಪೂಜೆಗೆ ಹೂವು, ಆರತಿ, ನೈವೇದ್ಯ ಸಿದ್ಧ ಮಾಡಿ ಇಡುತ್ತಿದ್ದಾಗ ನೀನು ಎಲ್ಲೋ ನೋಡುತ್ತಾ ಅದನ್ನು ತುಳಿದು ಬಿಟ್ಟೆ. ನಿನ್ನ ತಾಯಿ ಕುಪಿತಳಾಗಿ, ಇಷ್ಟು ಬೆಳಕಿರುವಲ್ಲಿ ಇವನ್ನು ಕಾಣಲಾರದವ, ನೀನು ಕುರುಡನಾಗು ಎಂದಳು. ನಿನ್ನ ಪೂರ್ವಜನ್ಮದ ಆ ತಂದೆ ತಾಯಿ ಈಗ ಬಲಸೋರ್ ಜಿಲ್ಲೆಯ ಬಂಪದ ಎಂಬಲ್ಲಿ ಗಣನಾಥ ಬೇಹಾರ ಮತ್ತು ಲಕ್ಷ್ಮೀದೇವಿ ಎಂಬ ಹೆಸರಿನಿಂದ ಇದ್ದಾರೆ. ನೀನು ಶಿವರಾತ್ರಿ ದಿನ ಬಂಪಾದಕ್ಕೆ ಸಮೀಪವಿರುವ ಜಾರೇಶ್ವರ ದೇವಸ್ಥಾನದ ಕೆರೆಯಲ್ಲಿ ಮಿಂದು ಆ ಕೆರೆಯ ನೀರನ್ನೇ ತೆಗೆದುಕೊಂಡು ಗಣನಾಥ ಬೇಹಾರ್ ಮನೆಯಲ್ಲಿ ಹರಗೌರಿ ಪೂಜೆ ನಡೆಸು. ನಂತರ ಗಣನಾಥ ಬೇಹಾರ ಮತ್ತು ಲಕ್ಷ್ಮೀದೇವಿ ನಿನ್ನನ್ನು ಮುಟ್ಟಲಿ, ಒಡನೆಯೇ ನಿನಗೆ ದೃಷ್ಟಿ ಬರುತ್ತದೆ ಎಂದು. ಶಿವನ ಆದೇಶದಂತೆ ನಡೆಯಲು ಕುರುಡನಾದ ಮೊಹಂತಿಗೆ ಇತರರ ಸಹಾಯದ ಅಗತ್ಯವಿತ್ತು. ಅವನು ತನ್ನ ಸ್ವಪ್ನವನ್ನು ಇತರರಿಗೆ ಹೇಳಿ ಅವರಿಂದ ಸಹಾಯ ಪಡೆದ. ಹೀಗಾಗಿ ಅದು ಅನೇಕರಿಗೆ ತಿಳಿಯಿತು. ಶಿವರಾತ್ರಿಯ ದಿನ ಶಿವನ ಆದೇಶದಂತೆ ಅಲ್ಲಿ ಮಿಂದು ನೀರು ತಂದು ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿದ. ಅಂದು ಅವನ ಪೂಜೆ ನೋಡಲು ಸಾವಿರಾರು ಜನರು ಸೇರಿದ್ದರು. ಎಲ್ಲರೂ ನೋಡುತ್ತಿದ್ದಂತೆಯೇ ಬೇಹಾರ ದಂಪತಿಗಳು ಅವನನ್ನು ಮುಟ್ಟಿ ಹರಸಿದಾಗ ಅವನಿಗೆ ದೃಷ್ಟಿ ಬಂತು. ಭಗವಂತನ ಕೃಪೆಗೆ ಪಾರವಿದೆಯೇ? ಭಕ್ತಿ ಪರವಶರಾದ ಅಲ್ಲಿಯ ಜನ 2 ದಿನ ಹರಗೌರಿಯರ ಜಾತ್ರೆ ನಡೆಸಿದರು. ಮಾತ್ರವಲ್ಲ, ಅಲ್ಲಿ ಹರಗೌರಿಯರ ದೇವಸ್ಥಾನ ನಿರ್ಮಿಸಲು ನಿರ್ಧರಿಸಿದರು. ಗಣನಾಥ ಬೇಹಾರ ಮತ್ತು ಆತನ ಪತ್ನಿ ಚಂದನೇಶ್ವರ ದೇವಾಲಯಕ್ಕೂ ಹೋಗಿ ವಿಶೇಷ ಸೇವೆ ಸಲ್ಲಿಸಿದರು. ಗಣನಾಥ ಬೇಹಾರ ಒರಿಸ್ಸಾ ಸರ್ಕಾರದ PWD ವಿಭಾಗದಲ್ಲಿ ನೌಕರ. ಅವನಿಂದಾಗಿ ಈ ವಿಚಾರ ರಾಷ್ಟ್ರದೀಪ ಎಂಬ ಓರಿಯಾ ವಾರಪತ್ರಿಕೆಯಲ್ಲಿ 21/3/1970ರಲ್ಲಿ ಪ್ರಥಮ ಬಾರಿ ಪ್ರಕಟವಾಯಿತು. ಆನಂತರ ಇಂಗ್ಲಿಶಿನ ಟ್ರುತ್ ಪತ್ರಿಕೆಯಲ್ಲೂ ಬೆಳಕು ಕಂಡಿತು. ಶ್ರೀಯುತ ಕೋಟ ವಾಸುದೇವ ಕಾರಂತರ ದೇವರನ್ನು ನಂಬುವ ಎಂಬ ಗ್ರಂಥದಲ್ಲಿ ಉಲ್ಲೇಖಿತವಾಗಿರುವ ಈ ವಿಚಾರವನ್ನೇ ನಾನು ಇಲ್ಲಿ ಹೇಳಿದ್ದು.
ಅದರಲ್ಲಿ ಇಂತಹ ಅನೇಕ ಘಟನೆಗಳ ಪ್ರಸ್ತಾಪವೂ ಇದೆ. ನಾವು ಯಾವಾಗಲೂ ಶುಭವನ್ನೇ ಆಡಬೇಕು, ಶುಭವನ್ನೇ ಕೇಳಬೇಕು, ಶುಭವನ್ನೇ ನೋಡಬೇಕು ಎನ್ನುತ್ತದೆ ಶಾಸ್ತ್ರ. ತಾಯಿಯ ಶಾಪ ಎಂಥ ವಿಪತ್ತನ್ನು ಉಂಟು ಮಾಡಿತು. ಆದರೆ ಮೊಹಂತಿಗೆ ದೇವರಲ್ಲಿ ಭಕ್ತಿ ಇದ್ದುದರಿಂದ ದೃಷ್ಟಿ ಸೃಷ್ಟಿಯಾಯಿತು, ಕೃಪೆಯ ವೃಷ್ಟಿಯಾಯಿತು, ಮುಂದಿನ ಭವಿಷ್ಯ ಕತ್ತಲಾಗದೆ ಬೆಳಕಾಯಿತು. ಒಮ್ಮೆ ಈ ಘಟನೆಯನ್ನು ಉಪನ್ಯಾಸವೊಂದರಲ್ಲಿ ಹೇಳಿದಾಗ ಸಭೆಯಲ್ಲಿದ್ದ ಉನ್ನತ ಸರ್ಕಾರಿ ಹುದ್ದೆಯಲ್ಲಿದ್ದ ಹರಿಜನ ಬಂಧು ಒಬ್ಬರು ಸಭೆ ಮುಗಿದ ಬಳಿಕ ನನ್ನನ್ನು ಕಂಡು ಅದೇ ರೀತಿಯ ತಮ್ಮ ಅಪೂರ್ವ ಅನುಭವವನ್ನು ತೋಡಿಕೊಂಡರು. ವೈದ್ಯರುಗಳೆಲ್ಲ ಗುಣವಾಗದು ಎಂದು ಕೈಬಿಟ್ಟ ಮೇಲೆ ಶ್ರದ್ಧೆ ಭಕ್ತಿಗಳಿಂದ 2 ವರ್ಷಗಳ ಕಾಲ ಮಾಡಿದ ತೀವ್ರ ಪ್ರಾರ್ಥನೆಯಿಂದಾಗಿ ಅವರ ದೃಷ್ಟಿದೋಷ ದೂರವಾಗಿತ್ತು. ಅವರು ಶ್ರದ್ಧೆ ಮತ್ತು ತಾಳ್ಮೆಯಿಂದ ಪ್ರಾರ್ಥನೆ ಮಾಡಿದ ವಿಧಾನ ಅತ್ಯಂತ ಸ್ಫೂರ್ತಿದಾಯಕವಾಗಿತ್ತು. ಮುಂದಿನ ವಿಷಯ ನಡೆ ಮುಂದೆ. ಒಂದು ದಿನ ಪರಮಹಂಸರ ಬಳಿಗೆ ದೇವರಲ್ಲಿ ಶ್ರದ್ಧೆ ಕಳೆದುಕೊಂಡ ವಿದ್ಯಾವಂತನೊಬ್ಬ ಬಂದ. ಅವನು ಅವರೊಡನೆ ಹೀಗೆಂದು ಹೇಳಿಕೊಂಡ, ನನಗೆ ಈಗ 55 ವರ್ಷ. ನಾನು 14 ವರ್ಷಗಳಿಂದ ದೇವರನ್ನು ಹುಡುಕುವುದರಲ್ಲಿ ನಿರತನಾದೆ. ನನ್ನ ಗುರುಗಳ ಬುದ್ಧಿವಾದವನ್ನು ಅನುಸರಿಸಿದೆ. ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿದೆ. ಎಷ್ಟೋ ಜನ ಸಾಧು ಸಂತರನ್ನು ನೋಡಿ ಆಯಿತು, ಆದರೂ ಏನೂ ಲಭಿಸಲಿಲ್ಲ. ನಾನು ಮನಃಶಾಂತಿಯನ್ನು ಕಳೆದುಕೊಂಡಿದ್ದೇನೆ. ಅದನ್ನು ಪಡೆಯಲು ಮನುಷ್ಯ ಪ್ರಯತ್ನವೆಲ್ಲವನ್ನೂ ಮಾಡಿ ವಿಫಲವಾಗಿದ್ದೇನೆ. ಈಗ ನನಗೆ ದೇವರ ಇರುವಿಕೆಯಲ್ಲಿ ನಂಬಿಕೆ ಇಲ್ಲ. ಆದುದರಿಂದ ಇನ್ನು ಅವನನ್ನು ಪ್ರಾರ್ಥಿಸಲಾರೆ. ನನಗೆ ಏನಾದರೂ ದಾರಿ ಇದೆಯೇ ಎಂದ. ಪರಮಹಂಸರು ನಗುತ್ತಾ ಉತ್ತರಿಸಿದರು, ಹೇ ಭಗವಾನ್, ನೀನು ಇರುವುದು ಹೌದಾದರೆ ನನಗೆ ಹಾಗೆಂದು ಕೃಪೆಯಿಟ್ಟು ತಿಳಿಸಿಕೊಡು. ನನ್ನ ಈ ವ್ಯಥೆಯನ್ನು ದೂರಗೊಳಿಸು. ಹೀಗೆಂದು ವ್ಯಾಕುಲತೆಯಿಂದ ಬಿಡದೆ ನೀನು ಪ್ರಾರ್ಥಿಸಬಲ್ಲೆಯಾ? ಫಲಕ್ಕಾಗಿ ಕಾತರಿಸದೆ ನಿಷ್ಠೆಯಿಂದ ಮುನ್ನಡೆಯಬಲ್ಲೆಯಾ? ಹಾಗಾದಲ್ಲಿ ನೀನು ಯಶಸ್ವಿಯಾಗುವೆ. ಆತ ಅವರ ಉಪದೇಶವನ್ನು ಪರೀಕ್ಷಿಸಲು ದೃಢ ನಿಶ್ಚಯ ಮಾಡಿದ. 1 ವರ್ಷದ ಬಳಿಕ ಅವನು ಪರಮಹಂಸರನ್ನು ಕಂಡು ಗದ್ಗದಿತನಾಗಿ ಅವರಿಗೆ ಪ್ರಣಾಮ ಮಾಡುತ್ತಾ, ಮಹಾಶಯರೇ, ತಾವು ನನ್ನನ್ನು ಬದುಕಿಸಿದಿರಿ, ದಾರಿ ತೋರಿದಿರಿ ಎಂದ. ಆಗ ಅವನ ಮಾನಸಿಕ ವ್ಯಗ್ರತೆ ದೂರವಾಗಿತ್ತಲ್ಲದೆ ಅವನಿಗೆ ಭಗವಂತನಲ್ಲಿ ದೃಢವಾದ ನಂಬಿಕೆಯೂ ಉಂಟಾಗಿತ್ತು. ದೃಢ ಭಕ್ತಿಯಿಂದ ಅಚಲ ಶ್ರದ್ಧೆಯಿಂದ ಬಿಡದೆ ಪ್ರಯತ್ನಿಸುವುದರಿಂದಷ್ಟೇ ಸಾಧನೆ ಸಫಲವಾಗಬಲ್ಲದು. ಈ ನಿಟ್ಟಿನಲ್ಲಿ ಪಟ್ಟ ಶ್ರಮ ಪರಿವರ್ತನೆಯ ಪರ್ವವನ್ನೇ ಉಂಟು ಮಾಡಬಹುದಾದರೂ ನೆಟ್ಟ ಸಸಿ ಫಲ ಬರುವ ತನಕ ತಾಳಿದಂತೆ ಇಲ್ಲೂ ತಾಳಿ ನಡೆಯಬೇಕು, ಬಾಳಬೇಕು. ಆದರೆ ಎಂದೂ ವಿಚಲಿತನಾಗದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಮುಂದಿನ ವಿಷಯ ನಾಮಸ್ಮರಣೆ ಉಸಿರಾಗಲಿ. ರಸಿಕಲಾಲ ದಕ್ಷಿಣೇಶ್ವರದಲ್ಲಿ ಜಾಡಮಾಲಿ. ಶ್ರೀರಾಮಕೃಷ್ಣರ ಬಳಿ 100 ಮಂದಿ ಬಂದು ಹೋಗುವುದನ್ನು ನೋಡಿ ನಿಟ್ಟುಸಿರು ಬಿಡುತ್ತಿದ್ದ. ಅವರೆಲ್ಲರೂ ಪರಮಹಂಸರ ದೈವಿವಾಣಿಯಲ್ಲಿ ಪಾಲುದಾರರಾಗಿದ್ದಾರೆ. ಆದರೆ ನಾನು ದೀನ ಹೀನ ಸೇವಕ. ನನ್ನ ಜಾತಿಯೇ ನನಗೆ ಅವರ ಸಾನ್ನಿಧ್ಯವನ್ನು ಪಡೆಯುವುದಕ್ಕೆ ಅಡ್ಡಿಯಾಗಿ ನಿಂತಿದೆ ಎಂದು ಖಿನ್ನನಾಗುತ್ತಿದ್ದ. ಆದರೆ ಅವನ ಹೃದಯದಲ್ಲಿ ಅವನ ಬಗ್ಗೆ ಗೌರವ ಆದರಗಳು ಹೆಚ್ಚಿದಂತೆ ಅವರ ಶ್ರೀಮುಖದಿಂದ ಭಗವದ್ವಿಚಾರವನ್ನು ಕೇಳಿ ಕೃಪೆಯನ್ನು ಪಡೆಯಬೇಕೆಂಬ ವ್ಯಾಕುಲತೆಯೂ ಹೆಚ್ಚುತ್ತಿತ್ತು. ಒಂದು ದಿನ ಶ್ರೀರಾಮಕೃಷ್ಣರು ಪಂಚವಟಿಯಿಂದ ತಮ್ಮ ಕೋಣೆಯ ಕಡೆಗೆ ಏಕಾಂಗಿಯಾಗಿ ಬರುತ್ತಿದ್ದಾಗ ರಸಿಕ ಮನಸ್ಸಿನ ದುಗುಡವನ್ನು ತಡೆಯಲಾರದೆ ಅವರನ್ನು ಸಮೀಪಿಸಿ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಗದ್ಗದಿತನಾಗಿ, ಮಹಾಶಯರೇ, ನನಗೇನು ಗತಿ ಎಂದು ಕೇಳಿದ. ಶ್ರೀರಾಮಕೃಷ್ಣರು, ಯಾರು ರಸಿಕ, ಏಳು ಎನ್ನುತ್ತಾ ದಿವ್ಯ ಭಾವಾಪನ್ನರಾದರು. ರಸಿಕ ತನ್ನ ಪ್ರೇಮಾಶ್ರುವಿನಿಂದ ಅವರ ಚರಣವನ್ನು ತೋಯಿಸಿದ. ಪರಮಹಂಸರು ಅವನ ಸರಳ ಶ್ರದ್ಧೆಯಿಂದ ಮನ ಕರಗಿದವರಾಗಿ ಅವನಿಗೆ ಅಭಯವಚನವೀಯುತ್ತಾ, ನೀನೇನು ಚಿಂತಿಸಬೇಕಿಲ್ಲ, ನಿನ್ನ ಎಲ್ಲ ಭಾರವನ್ನು ನಾನೇ ವಹಿಸಿದ್ದೇನೆ. ಎಂದಿನಂತೆ ನಿನ್ನ ಕರ್ತವ್ಯಗಳನ್ನು ಮಾಡು. ಬೆಳಗ್ಗೆ ಮತ್ತು ಸಂಜೆಯ ಹೊತ್ತು ವ್ಯಾಕುಲನಾಗಿ ಭಗವಂತನನ್ನು ಬಿಡದೆ ಸ್ಮರಿಸು, ಪ್ರಾರ್ಥಿಸು ಎಂದರು.
ಅವರ ಆಶೀರ್ವಚನದಿಂದ ಅವನ ಬದುಕಿನ ದಿಕ್ಕೇ ಬದಲಿಸಿತು. ಆತ ಅವರ ಆದೇಶವನ್ನು ಶಿರಸಾವಹಿಸಿದ. ನಾಮಸ್ಮರಣೆ ಆತನ ಬಾಳಿನ ಉಸಿರಾಯಿತು. ಶ್ರೀರಾಮಕೃಷ್ಣರ ದೇಹತ್ಯಾಗದ ಕೆಲ ವರ್ಷಗಳ ಬಳಿಕ ಅವನ ಅವಸಾನ ಸಮೀಪಿಸಿತು. ಜ್ವರದಿಂದ ನರಳುತ್ತಿದ್ದ ಅವನು ಒಂದು ದಿನ ಮಧ್ಯಾಹ್ನ ತನ್ನ ಹೆಂಡತಿಯನ್ನು ಕರೆದು ತನ್ನನ್ನು ತುಳಸಿ ಕಟ್ಟೆಯ ಹತ್ತಿರ ಕೊಂಡೊಯ್ಯಬೇಕೆಂದು, ತನ್ನ ಕೊನೆಯ ಗಳಿಗೆ ಸಮೀಪಿಸುತ್ತಿದೆ ಎಂದು ಹೇಳಿದ. ಆಕೆ ಅತ್ಯಂತ ದುಃಖದಿಂದ ಆತನ ಆಜ್ಞೆಯನ್ನು ಪಾಲಿಸಿದಳು. ಅಲ್ಲಿ ಕುಳಿತು ಪ್ರಾರ್ಥಿಸುತ್ತಾ ಆತನು ಚಕಿತನಾಗಿ ಯಾರೋ ದಿವ್ಯ ಪುರುಷರನ್ನು ಕಂಡಂತೆ, ಅಪ್ಪ, ಆಹಾ, ನೀನು ಬಂದಿದ್ದೀಯೇ, ನಿನ್ನ ಮಾತಿನಂತೆ ಬಂದಿದ್ದೀಯೇ ಎಂದು ಅಪೂರ್ವ ಆನಂದ ಆಶ್ಚರ್ಯಗಳಿಂದ ಕೂಗುತ್ತಾ ಅಸುನೀಗಿದ. ರಸಿಕ ಸರಳಾಂತಃಕರಣದಿಂದ ಕೂಗಿ ಕೇಳಿದ, ಭಗವಾನ್, ನನಗೇನು ಗತಿ ಎಂಬುದಾಗಿ. ಭಗವಂತನಿಂದ ಆತನಿಗೆ ದೊರೆತ ಉತ್ತರ ಸದ್ಗತಿ ಎಂದು ಇರಬೇಕಲ್ಲವೇ? ಮುಂದಿನ ವಿಷಯ, ಕರೆಗೆ ಕರಗಿದ ದಾರಿ ತೋರಿದ. ಇದು 1918ರಲ್ಲಿ ನಡೆದ ಘಟನೆ. ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಿಶುವೆನಿಸಿದ ಸ್ವಾಮಿ ಬ್ರಹ್ಮಾನಂದರು ಕಲ್ಕತ್ತೆಯ ಬಾಗ್ ಬಜಾರಿನ ಬಲರಾಮ ಬಸುವಿನ ಮನೆಯಲ್ಲಿ ತಂಗಿದ್ದರು. ಮಧ್ಯಾಹ್ನ ಊಟ ಮುಗಿಸಿ ಅವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಸಮಯ, ಸೇವಕ ಸಾಧುಗಳೊಬ್ಬರು ಅಲ್ಲಿಯೇ ಹೊರಗಡೆ ಬೆಂಚಿನ ಮೇಲೆ ಕುಳಿತುಕೊಂಡಿದ್ದಾಗ ಸುಮಾರು 15 ವರ್ಷ ವಯಸ್ಸಿನ ಹುಡುಗಿಯೊಬ್ಬಳು ತನ್ನ ಸಹೋದರರೊಡನೆ ಅಲ್ಲಿಗೆ ಬಂದಳು. ಸ್ವಾಮಿ ಬ್ರಹ್ಮಾನಂದರನ್ನು ಕಾಣಬೇಕು ಎಂಬುದಾಗಿ ಕೇಳಿಕೊಂಡಳು. ಸೇವಕ ಸಾಧುಗಳು ಈಗ ಸಾಧ್ಯವಿಲ್ಲಮ್ಮ ಎಂದಾಗ ಅವಳು ತೀರಾ ದುಃಖಿತಳಾದಳು. ಸ್ವಾಮಿ ಶಾರದಾನಂದರು ತನ್ನನ್ನು ಅಲ್ಲಿಗೆ ಕಳುಹಿಸಿದ್ದಾರೆಂದು, ತಾನು ಬ್ರಹ್ಮಾನಂದರಿಗೆ ನಮಸ್ಕರಿಸಿ ಹಿಂದಿರುಗುವೆನೆಂದು ಆಕೆ ಕಳಕಳಿಯಿಂದ ಭಿನ್ನವಿಸಿಕೊಂಡ ಮೇಲೆ ಬ್ರಹ್ಮಾನಂದರ ಅನುಮತಿ ದೊರೆಯಿತು. ಬ್ರಹ್ಮಾನಂದರ ದರ್ಶನವನ್ನು ಪಡೆದು ಅವರಿಗೆ ವಂದಿಸಿ ಅಳುತ್ತಾ ಆ ಕೋಣೆಯ ಗೋಡೆಯ ಮೇಲಿದ್ದ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ತೋರಿಸಿ, ಅವರು ನಿಮ್ಮನ್ನು ಕಾಣುವಂತೆ ನನಗೆ ಹೇಳಿದರು ಎಂದಳು. ಬ್ರಹ್ಮಾನಂದರು ವಿವರಗಳನ್ನು ಕೇಳಿದಾಗ ಅವಳು ತನ್ನ ಕರುಣೆಯ ಕಥೆಯನ್ನು ಹೇಳಿಕೊಂಡಳು. ಆಕೆಗೆ 14ನೇ ವಯಸ್ಸಿಗೆ ಮದುವೆಯಾಗಿತ್ತು. ಮದುವೆಯಾದ 2 ವಾರಗಳಲ್ಲೇ ಆಕೆಯು ಪತಿ ವಿಯೋಗದ ದುರ್ಘಟನೆಯನ್ನು ಅನುಭವಿಸಬೇಕಾಯಿತು. ಭವಿಷ್ಯ ಅತ್ಯಂತ ಅಂಧಕಾರಮಯವಾಯಿತು. ದುಃಖವನ್ನು ತಾಳಲಾರದೆ ಅಳುತ್ತಾ ಪ್ರತಿನಿತ್ಯ ಎಲ್ಲ ಸಮಯದಲ್ಲೂ ಆಕೆ ಭಗವಂತನನ್ನು ಪ್ರಾರ್ಥಿಸತೊಡಗಿದಳು. ಹೇ ಭಗವಾನ್, ನನ್ನ ಗತಿ ಏನು? ನಾನು ಎಂಥ ಅಸಹಾಯ ಅವಸ್ಥೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ, ದಯವಿಟ್ಟು ನನಗೆ ದಾರಿ ತೋರು ಎಂದು. 1 ವರ್ಷದ ಮೇಲೆ ಒಂದು ದಿನ ಆಕೆಯ ಸ್ವಪ್ನದಲ್ಲಿ ಶ್ರೀರಾಮಕೃಷ್ಣರು ಕಾಣಿಸಿಕೊಂಡು, ಅಳಬೇಡ, ಬಾಗ್ ಬಜಾರಿನಲ್ಲಿ ನನ್ನ ಮಗು ರಾಖಾಲನಿದ್ದಾನೆ, ಅವನನ್ನು ನೋಡು, ಅವನು ನಿನಗೆ ಸಹಾಯ ಮಾಡುತ್ತಾನೆ ಎಂದರು. ಆಕೆಗೆ ರಾಮಕೃಷ್ಣರ ವಿಚಾರವಾಗಲಿ ಬ್ರಹ್ಮಾನಂದರ ವಿಷಯವಾಗಲಿ ತಿಳಿದಿರಲಿಲ್ಲ. ತಾನಿರುವ ಸ್ಥಳದಿಂದ ಅಲ್ಲಿಗೆ ಹೇಗೆ ಹೋಗುವುದು ಎಂಬುದೇ ಆಕೆಗೆ ಸಮಸ್ಯೆಯಾಯಿತು. ತನ್ನ ಪತಿಯ ಮನೆಯಿಂದ ತವರಿಗೆ ಹಿಂದಿರುಗಿ ತನ್ನ ತಾಯಿಯ ಹತ್ತಿರ ನಡೆದ ಘಟನೆಯನ್ನು ಹೇಳಿದಳು. ತಾಯಿಗೆ ಶ್ರೀರಾಮಕೃಷ್ಣರ ವಿಚಾರ ತಿಳಿದಿತ್ತು. ಎಲ್ಲ ಸಂಗತಿಗಳನ್ನು ತಿಳಿದ ಮೇಲೆ ತನ್ನ ಸಹೋದರರೊಂದಿಗೆ ಅವಳು ಬಾಗ್ ಬಜಾರಿಗೆ ಬಂದು ಸ್ವಾಮಿ ಶಾರದಾನಂದರನ್ನು ಕಂಡ ಬಳಿಕ ಅವರ ನಿರ್ದೇಶಾನುಸಾರ ಬಲರಾಮನ ಮನೆಯಲ್ಲಿ ಸ್ವಾಮಿ ಬ್ರಹ್ಮಾನಂದರ ದರ್ಶನ ಸಾಧ್ಯವೆಂದು ತಿಳಿದು ಬಂದಿದ್ದಳು. ಸ್ವಾಮಿ ಬ್ರಹ್ಮಾನಂದರು ಆಕೆಗೆ ಮಂತ್ರ ದೀಕ್ಷೆಯನ್ನಿತ್ತು ಹರಸಿದರು. ಆಧ್ಯಾತ್ಮಿಕ ಜೀವನಕ್ಕೆ ಮಾರ್ಗದರ್ಶನ ಮಾಡಿ ಸಾಧನೆಗೆ ವ್ಯವಸ್ಥೆ ಮಾಡಿಸಿದರು. ಸಾಧನೆಯಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಉಚ್ಚ ಸ್ಥಿತಿಯನ್ನು ಹೊಂದಿ ಬಹು ಮಂದಿ ಸಾಧಿಕೆಯರಿಗೆ ಮಾರ್ಗದರ್ಶನ ಮಾಡಿದಳು ಈಕೆ. ಆಕೆಯ ಹೃತ್ಪೂರ್ವಕ ಕರೆಗೆ ಕರಗಿ ತನ್ನೆಡೆಗೆ ಬರುವಂತೆ ದಾರಿ ತೋರಿದ ಭಗವಂತ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.